ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಬಸವರಾಜ ಫಿಲಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಈ ವಿಡಿಯೋ ಮಾಡ್ತಿರಕ್ ಕಾರಣ ಅಂದ್ರೆ ಇಷ್ಟೇ ಗೈಸ್. ಎಲ್ಲರೂ ಒಂದು ಏಜ್ ಬಂದಿರ್ತಾರೆ, ಒಂದು ಟೀನ್ ಏಜ್ ಅಂತಂದ್ರೆ 18 ಮೇಲ್ಪಟ್ಟು ಅವ್ರದೇ ಆದಂತ ಓನ್ ಡಿಸಿಷನ್ ತಗೋಣ ಅಷ್ಟು ಕೆಪಾಸಿಟಿ ಅವ್ರಿಗಿರುತ್ತೆ. ಆ ಏಜ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಗೈಸ್, ಒಳ್ಳೆ ಹುಡುಗಿ, ಚೆನ್ನಾಗಿರೋ ಹುಡುಗಿ ನೋಡಿದ್ರೆ ಲವ್ ಮಾಡ್ಬೇಕು, ಇಲ್ಲ ಕ್ರಶ್ ಆಗುತ್ತೆ ಅವ್ರ ಮೇಲೆ, ಕ್ರಶ್ ಆಗಿ ಲವ್ ಮಾಡ್ಬೇಕು ಅನ್ಸುತ್ತೆ. ಗೈಸ್, ಲವ್ ಮಾಡ್ತೀರಾ, ಲವ್ ಮಾಡಿ ಸಾಕಷ್ಟು ತಿಂಗಳನ್ಗಟ್ಲೆನೆ, ವರ್ಷಗಟ್ಲ, ಇಲ್ಲ ಅಂದ್ರೆ ವಾರಗಟ್ಲೆ ಆಗಿರುತ್ತೆ ಗೈಸ್ ನೀವು ಲವ್ ಮಾಡಿ. ಆಗ ಒಂದು ವರ್ಷಗಟ್ಲೆ ಆದ್ಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಮನೇಲಿ ಹೋಗಿ ಹೇಳ್ತೀರಾ, ಹೀಗೆ ನಾವು ಲವ್ ಮಾಡ್ತಾ ಇದೀವಿ, ನಾವು ಒಳ್ಳೆ ಮದುವೆ ಆಗ್ತೀನಿ ಅಂತ ಹೇಳ್ತೀರಾ. ಅವ್ರು ಒಪ್ಪಲ್ಲ, ಇಲ್ಲ ಇಲ್ಲ ಹುಡುಗಿ ಕಡೆಯಿಂದನೇ ಬ್ರೇಕಪ್ ಆಗಿರುತ್ತೆ. ಆಗ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಏನಿರುತ್ತೆ, ನನಗೆ ನನ್ನ ಲವ್ ಸಿಕ್ಕಿಲ್ಲ, ನಾನು ಸಾಯ್ಲೇಬೇಕು ಅಂತ ಒಂದು ಮೈಂಡ್ ಸೆಟ್ ಫಿಕ್ಸ್ ಆಗಿರ್ತೀರ. ಗೈಸ್, ಸತ್ ಮೇಲೆ ಏನ್ ಸಿಗುತ್ತೆ ನಿಮ್ಗೆ ಹೋಗ್ಲಿ? ಈಗ ಸಾಯ್ಬೇಕು ಅನ್ಕೊಂಡಿರ್ತೀರ, ಸಾಯ್ಬೇಕು ಅನ್ಕೊಂಡ್ರೆ ನಿಮ್ಗೆ ಏನ್ ಸಿಗುತ್ತೆ ಸತ್ ಮೇಲೆ? ಗೈಸ್, ನೀವು ಸತ್ರೆ, ನೀವು ಲವ್ವರ್ಗೋಸ್ಕರ ಸತ್ರೆ, ಒಂದಿನ ನಿಮ್ಮನ್ನ ಹಣ್ಣಾಗ ಹಾಕಿ ಮುಚ್ಚಾಕ್ತಾರೆ, ಇಲ್ಲ 2 ದಿನ ಆಡ್ತಾರೆ ನೆನ್ಸ್ಕೊಂಡು, ಇಲ್ಲ ಒಂದಿನ ಸ್ಟೇಟಸ್ ಹಾಕ್ತಾರೆ. ಅದು ಬಿಟ್ಟು ಯಾರೇನು ಮಾಡಕ್ಕಾಗಲ್ಲ, ನಿಮ್ಮನ್ನ ಮತ್ತೆ ಅಂತೂ ಬದುಕ್ಸಕ್ಕೆ ಆಗಲ್ಲ. ಯಾರ ಕೈಲಿ ಎಷ್ಟೇ ಕೋಟಿ ಲಕ್ಷ ಕೊಟ್ರು ಕೂಡ ನಿಮ್ಮನ್ನ ಬದುಕ್ಸಕ್ ಆಗಲ್ಲ. ಸಾವು ಅನ್ನೋದು ಒಂದೇ ಸರಿ ಬರೋದು, ಒಂದ್ ಮನುಷ್ಯನಿಗೆ ಒಂದೇ ಸರಿ ಸಾವು ಬರೋದು. ಅದು ನಾವು ತಗೋಬಾರ್ದು. ನಾವು ಹೇಳ್ತೀನಿ ಕೇಳಿ, ನಾವೇ ಸತ್ರೆ ನಮಗ್ ನಾವೇ ದ್ರೋಹ ಮಾಡ್ಕೊಳಂಗೆ. ಗೈಸ್, ಒಂದ್ ಹೇಳ, ನಿಮ್ಮ ತಂದೆ ತಾಯಿ ನಿಮ್ಗೋಸ್ಕರ ಏನೇನೋ ಕನ್ಸುಗಳೇ ಕಟ್ಟಿರ್ತಾರೆ ಗೈಸ್. ಅಂತ ಕನ್ಸುಗಳನ್ನ ನೀವು ಮಣ್ಪಾಲ್ ಮಾಡಿ ಅರ್ಧದಲ್ಲೇ ಸತ್ತೋದ್ರೆ, ಮೀನ್ಸ್ ಡೆತ್ ಆದ್ರೆ, ಅವ್ರಿಗೆ ಯಾವ ತರ ಅನ್ಸುತ್ತೆ ಗೊತ್ತಾ ಗೈಸ್? ಅವ್ರು ಯಾವ ತರ ಫೀಲ್ ಮಾಡ್ತಾರೆ? ನಿಮ್ಮ ತಂದೆ ತಾಯಿ ನಿಮ್ಮನ್ನ ಇಷ್ಟು ಆ ಏಜ್ ವರೆಗೆ ಬೆಳೆಸಿರ್ತಾರಂದ್ರೆ ಅವರ ಪರಿಶ್ರಮ, ಅವ್ರ ಕಷ್ಟ ಎಷ್ಟಿರುತ್ತೆ ಗೊತ್ತಾ ಗೈಸ್ ನಿಮಗೆ? ಅವ್ರು ಒಂದಿನ ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ಊಟ ಮಾಡಿಸಿರ್ತಾರ ಅವರು. ಅಷ್ಟೇ ಯಾಕೆ, ನಿಮ್ ತಂದೆ ತಾಯಿ ಜೇಬಲ್ಲಿ 10 ರೂಪಾಯಿ ಇಲ್ಲ ಅಂದ್ರು ನೀವು ಕೇಳಿದ್ದೆಲ್ಲ ಕೊಡಿಸ್ತಾರ ಅವರು. ನೀವು ಕೇಳಿದ್ದೆಲ್ಲ ಇಲ್ಲ ಅಂದೇ ಕೊಡಿಸ್ತಾರೆ. ಯಾಕೆ? ನಿಮ್ಮೇಲಿರೋ ಪ್ರೀತಿ, ಆ ಪ್ರೀತಿನೇ ಬೇರೆಯವ್ರಿಗೆ ಕೊಟ್ರಿ ಹೆಂಗ್ರಿ ನೀವು? ಓಕೆ, ಆ ಪ್ರೀತಿ ಬೇರೆಯವ್ರಿಗೆ ಕೊಡ್ತೀರ, ಓಕೆ, ಆ ಪ್ರೀತಿಯಿಂದನೇ ಸಾಯೋದಕ್ಕೆ ನೀವು ಏನ್ ಸಿಗುತ್ತ್ರಿ ಸತ್ರೆ? ಗೈಸ್, ನೀವು ಓಕೆ ಮನೆಯಲ್ಲಿ ಒಪ್ಪಿಲ್ಲ, ನಿಮ್ ಮನೇಲಿ ಯಾಕೆ ಒಪ್ಪಲ್ಲ ಅಂತ ಒಂದ್ಸರಿ ಯೋಚನೆ ಮಾಡಿ ಹೋಗ್ಲಿ. ಯಾಕೆ ಒಪ್ಪಲ್ಲ? ನನಗೇನ್ ಕಮ್ಮಿ ಐತಿ ಅಂತ ನೀವು ಒಂದು ಕ್ಯಾಸ್ಟಿಸಮ್ ಇರುತ್ತೆ. ಕ್ಯಾಸ್ಟಿಸಮ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ನಡೀತಾ ಇದೆ ಸರ್. ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ನಡೀತಾ ಇದೆ. ಇನ್ನ ಒಂದು, ಅವಳು ಶ್ರೀಮಂತ, ಇವನು ಕೀಳ್ ಜಾತಿ, ಒಂದು ಕೆಳಮಟ್ಟ, ಹಿಂಗಿರುತ್ತೆ. ಅದಕ್ಕಂತ ಒಪ್ಪಲ್ಲ. ಈಗ ಜಾತಿ ಪ್ರಕಾರ ಬಂದ್ರೆ, ಈಗ ನಾವು ಬೇರೆ ಜಾತಿ ಹುಡುಗಿನ ಮದುವೆಯಾಗಿ ಬಂದ್ರೆ ನಮ್ ಜಾತಿಯರು ಏನ್ ಅನ್ಕೊಂತಾರೆ, ನಮ್ ಸಮಾಜ ಏನ್ ಅನ್ಕೊಳುತ್ತೆ, ನಮ್ಮನ್ನ ಯಾವ ತರ ನೋಡ್ತಾರೆ ಅಂತ ಒಂದು ನಿಮ್ಮ ತಂದೆ ತಾಯಿ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ಇನ್ನೇನು, ಇನ್ನೊಂದು ಬಂತಂದ್ರೆ, ಇನ್ನೊಂದು ಪ್ರಕಾರ ಅಂದ್ರೆ ಅದೇ, ನಾನು ಶ್ರೀಮಂತ ಅವಳು ಬಡವಿ ಅಂದ್ರು. ಗೈಸ್, ಇಲ್ಲ ಅವ್ನು ಬಡವ ಅವನು ಶ್ರೀಮಂತ,
ಸೊ ಅವ್ರು ಏನ್ ಅನ್ಕಂತಾರೆ, ನನ್ನ ಮಗ ಚೆನ್ನಾಗಿರ್ಲಿ, ನನ್ನ ಮಗ ಚೆನ್ನಾಗಿರ್ಲಿ, ನನ್ನ ಮಗಳು ಚೆನ್ನಾಗಿರ್ಲಿ, ನನ್ನ ಹತ್ರ ಹಿಂಗಿದ್ರೆ ಅವರು ಗಂಡನ ಮನೆಗೆ ಹೋದ ತಕ್ಷಣ ಅಲ್ಲಾದ್ರೂ ಚೆನ್ನಾಗಿರ್ಲಿ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಅದಕ್ಕೋಸ್ಕರ ಅವರು ಒಪ್ಪದೆ ಇರ್ಬೋದು. ಹಾಗಂತ ನೀವು ಸೂಸೈಡ್ ಮಾಡ್ಕೋಬೇಕಂತ ಏನು ಇಲ್ವಾ ತಾನೆ? ಏನಿಲ್ಲ. ಯಾಕೆ ಸೂಸೈಡ್ ಮಾಡ್ಕೋಬೇಕು? ಸೊ ಗೈಸ್, ನೀವು ದುಡ್ಡು ಮಾಡಿ, ನಿಮಗೆ ಯಾವ ಹುಡುಗಿ ಬೇಕು ಆ ಹುಡುಗಿ ಸಿಗ್ತಾಳೆ ನಿಮಗೆ. ನೀವು ಏನಪ್ಪಾ ಅಂದ್ರೆ ನಿಮ್ ಕಾಲ ಮೇಲೆ ನೀವು ನಿಂತಿರಲ್ಲ, ನಿಮ್ದೇ ಆದಂತ ನೀವು ಕೆಲಸ ಮಾಡ್ತಿರಲ್ಲ. ಸೊ ಯಾವ್ದೋ ಹುಡುಗನ ಜೊತೆ ಸೇರಿ, ಕೂಲಿ ಹುಡುಗನ ಜೊತೆ ಸೇರಿ ಎಣ್ಣೆ ಹೊಡೆದೆ, ಅಲ್ಲಿ ತಿರುಗಿದೆ ಇಲ್ಲಿ ತಿರುಗಿದೆ ಅಂದ್ರೆ ಯಾರಿಗೆ ಕೊಡ್ತಾರೆ? ಯಾರಿಗೆ ಹೋಗ್ತಾರೆ ನಿಮ್ಮನ್ನ? ಯಾವ ಹುಡುಗಿ ಕಡೆ ಹೋಗ್ತಾರೆ? ಯಾವ ಹುಡುಗಿ ಕಡೆ? ಸೊ ಗೈಸ್, ಈಗ ಹೆಂಗಿದೆ ಗೊತ್ತಾ ನಮ್ ಸಮಾಜ? ಸೊ ಅವ್ರಿಗೆ ಯಾವ್ದೋ ಒಂದು ಹುಡುಗಿಗೆ ಹುಡುಗಿ ಕೇಳಕ್ ಹೋದಾಗ ಅವ್ರದ್ದು ಎಷ್ಟನ ಆಸ್ತಿ ಇರ್ಲಿ ಏನಾರು ಇರ್ಲಿ, ಅವ್ನ್ ಕೆಲಸ ಮಾಡ್ತಾರ ಅಂತ ಕೇಳ್ತಾರೆ. ಗೌರ್ಮೆಂಟ್ ಜಾಬ್ ಇದೆನಾ? ಹಂಗಾದ್ರೆ ಕೊಡೋದು. ಯಾಕೆ? ನನ್ ಮಗಳು ಚೆನ್ನಾಗಿರ್ಬೇಕಂತಾನೆ ಎಲ್ಲಾರು ಬಯಸೋದು. ಯಾರು, ನಾನೇ ಆಗ್ಲಿ ನೀವೇ ಆಗ್ಲಿ, ನನ್ ಮಗಳು ಚೆನ್ನಾಗಿರ್ಬೇಕು ಅಂತ ಒಂದು ಕಾನ್ಸೆಪ್ಟ್ ನಲ್ಲಿ ಹೇಳ್ತಾರೆ. ಅದು ಬಿಟ್ಟು ನೀವು ಯಾರೋ ಊರಲ್ಲಿ ಸುತ್ತಾಡ್ಕಂತಿದ್ರೆ ಯಾರಿಗೆ ಕೊಡ್ತಾರೆ ನಿಮ್ಗೆ? ಯಾರಿಗೆ ಹೋಗ್ತಾರೆ ನಿಮ್ ಲವ್ನ? ದುಡ್ಡು ಮಾಡಿ, ನಿಮ್ದೇ ಆದಂತೆ ನೀವೊಂದು ಕೆಲಸ ಮಾಡಿ ನೋಡೋಣ, ಅವಾಗ ಯಾರು ಕೊಡಲ್ಲ ಅಂತಾರೆ. ಅದು ಬಿಟ್ಟು ನೀವು ಸಾಯೋದೇಕೆ? ನನ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾರೆಲ್ಲ ಲವ್ ಮಾಡಿ ಸಾಯ್ಬೇಕು ಅನ್ಕಂತೀರ, ರಿಕ್ವೆಸ್ಟ್, ಯಾರು ಸಾಯಕ್ ಹೋಗ್ಬೇಡಿ. ಅದನ್ನೇ ನೀವು ಚಾಲೆಂಜ್ ಆಗಿ ತಗೊಳ್ಳಿ. ನನಗೆ ಕೊಡ್ತಿಲ್ಲಲ್ಲ ಅಂತ ಒಂದು ಚಾಲೆಂಜ್ ಆಗಿ ತಗೊಂಡು ನಿಮ್ದೇ ಆದಂತ ಒಂದು ಬಿಸ್ನೆಸ್ ಮಾಡಿ, ಇಲ್ಲ ಅಂದ್ರೆ ನಿಮ್ದೆ ನೀವು ಒಂದ್ ಸ್ವಲ್ಪ ದುಡ್ಡು ಮಾಡ್ರಿ, ಮುಂದೆ ನೋಡಿ. ಆಗ ನಿನ್ಗೆ ಯಾರು ಕೊಡಲ್ಲ, ನಿಮ್ಗೆ ಯಾರು ಲವರ್ಸ್ ಬ್ರೇಕಪ್ ಮಾಡ್ಕೊಂತ ಅವರೇ ಬರ್ತಾರೆ ನಿಮ್ಗೆ. ಪವರ್ ಆಫ್ ಮನಿ ಅದು. ನಿಮ್ಮ ಹತ್ರ ದುಡ್ಡಿದ್ರೆ ಎಲ್ಲರೂ ಬರ್ತಾರ್ರಿ. ದುಡ್ಡಿಲ್ಲ ಅಂದ್ರೆ ಯಾರು ಬರಲ್ಲ, ಹತ್ರನೇ ಬರಲ್ಲ. ಸೊ ನಾನು ಇಷ್ಟೇ ಹೇಳ್ತೀನಿ, ಯಾರು ಲವ್ ಮಾಡಿ ಬೇಡ ಅಂತ ಹೇಳಲ್ಲ, ಖುಷಿಯಾಗಿರಿ. ಬಟ್ ಸಾವು ಅನ್ನೋ ಕೆಟ್ಟ ಪದನ ಯಾವತ್ತು ನಿಮ್ಮ ಮೈಂಡ್ ಸೆಟ್ಗೆ ತಗೋಬೇಡಿ. ಆ ಸಾವು ಅನ್ನೋದು ಒಂದೇ ಸರಿ ಬರೋದು, ಅದನ್ನ ನೀವು ಸ್ವೀಕಾರ ಮಾಡಬೇಡಿ. ನೀವು ದೇವರೇ ಕೊಡ್ಬೇಕು ನಿಮ್ಗೆ ಆ ಸಾವು ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಇಂದಿನ